ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಬಾಬಾ ಏನಾಗ್ತದೆ ಇಲ್ಲಿ ಕಾವೇರಿ ಕಡೆ ಲಾಯರ್ ಪ್ರಶ್ನೆಗೆ ಈ ಕಡೆ ತಲೆ ಕೆಳಗಾಗ್ತಿದ್ಯಾ ಕಾವೇರಿ ಆಟ, ಕಾವೇರಿ ನಾಟಕ ಏನಾಯಿತು, ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಎಲ್ಲರೂ ಕೂಡ ಕೋರ್ಟಿಗೆ ಬಂದಿದ್ದಾರೆ, ಬಟ್ ಸುಪ್ರೀತಾ ಮತ್ತು ವಿಧಿ ಇಬ್ಬರು ಕೂಡ ಮಾತ್ರ ಬಂದಿಲ್ಲ. ಈ ಕಡೆ ಕೋರ್ಟಿಗೆ ಬಂದಿಲ್ಲ, ಕಾಲ್ ಮಾಡು ಅಂತ ಹೇಳಿ ಅಜ್ಜಿ ಹೇಳ್ತಿದ್ದಾರೆ. ಈ ಕಡೆ ವೈಷ್ಣವ್ ಕಾಲ್ ಮಾಡೋಕೆ ಹೋಗ್ತಿದ್ದಾನೆ, ಈ ಕಡೆ ವಿಧಿ ಬರ್ತಿದ್ದಾಳೆ. ಬಟ್ ಆ ಸುಪ್ರೀತಾ ಅತ್ತಿಗೆ ಕಾಲ್ ಮಾಡಿದ್ರೆ ಸಿಗ್ತಾ ಇಲ್ಲ. ನೀನು ಯಾಕೆ ಅವಳು ಕಾಲ್ ಮಾಡ್ತಿದ್ಯಾ, ಅವಳಿಗೆ ಬರೋ ಮನಸ್ಸೇ ಇಲ್ಲ, ಅವಳು ನಮ್ಮ ಪರಾನೇ ಇಲ್ಲ, ನೀನೇನು ಕಾಲ್ ಮಾಡೋ ಅವಶ್ಯಕತೆ ಇಲ್ಲ ಅಂತಾರೆ. ಈ ಕಡೆ ಅಂಕಿತ್ ಅಮ್ಮಂಗೇನೋ ಅರ್ಜೆಂಟ್ ಕೆಲಸ ಆಯಿತು ಅಂತ ಹೇಳ್ತಾನೆ. ಹೌದೌದು, ನಮ್ಮನೆ ವಿಷಯ ಬಂದರೆ ಅವಳಿಗೆ ಅರ್ಜೆಂಟಾಗಿ ಕೆಲಸ ಇರುತ್ತೆ. ಸರಿ, ವೈಷ್ಣವ್ಗೆ ಯಾಕೆ ಬೇಜಾರು, ಕಾಲ್ ಮಾಡಿ ಅಂತ ಹೇಳ್ತಾರೆ ಕೃಷ್ಣಕಾಂತ್. ನಂತರ ಈ ಕಡೆ ಅಜ್ಜಿ, ನಮ್ಮ ಮನೆಯವರು ಮರ್ಯಾದಸ್ಥರು, ಆದರೆ ಇಂಥ ಕಡೆ ಬರಬೇಕಾಗೋಯ್ತು, ಎಂಥ ಪಾಪ ಮಾಡಿದ್ದೀವಿ ನಾವು, ನಮ್ಮ ಕಡೆ ಈ ರೀತಿ ಎಲ್ಲ ಕೋರ್ಟಿಗೆ ಬಂದರೆ ಏನೋ ತಪ್ಪು ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಎಲ್ಲರೂ ಕೂಡ ಮರ್ಯಾದೆ ಇಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ರು. ಆದರೆ ಇವತ್ತು ನನ್ನ ಮಗಳು ನಾನು ಏನೂ ತಪ್ಪು ಮಾಡಿಲ್ಲ ಅಂದರೂ ಕೂಡ ಇಂಥ ಜಾಗಕ್ಕೆ ಬರಬೇಕಾಗಿದೆ. ಯಾವ ಕರ್ಮ ಇದು, ಇವ್ರು ಮಾಡ್ಕೊಳ್ಳೋ ತಪ್ಪಿಗೆ ನಾವು ಈ ರೀತಿ ಬರಬೇಕಾಯ್ತಲ್ಲ, ಜನಗಳು ನಮ್ಮ ಬಗ್ಗೆ ಏನು ಅಂದ್ಕೊಳ್ಳೋದಿಲ್ಲ ಏನು ಅಂತ ಮಾತಾಡ್ತಿದ್ರೆ ಈ ಕಡೆ ಅಂಕಿತ, ಅಯ್ಯೋ ಅಜ್ಜಿ ಯಾಕೆ ಆ ರೀತಿ ಅನ್ಕೋತೀರಾ, ಇವತ್ತು ಆ ರೀತಿ ಏನೂ ಇಲ್ಲ ಅಜ್ಜಿ, ಎಲ್ಲರೂ ಕೂಡ ಕೋರ್ಟಿಗೆ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಈ ಕಡೆ ಕೃಷ್ಣಕಾಂತ್ ಕೂಡ, ಹೌದು ಅತ್ತೆ, ಈಗೇನು ತಪ್ಪು ಮಾಡಬೇಕು ಅಂತ ಇಲ್ಲ, ಯಾವುದೇ ಒಂದು ಫೈನ್ ಕಟ್ಟೋಕ್ಕಾದರೂ ಇನ್ಯಾವುದೇ ಕಾರಣಕ್ಕಾದರೂ ಪ್ರತಿಯೊಬ್ಬರು ಕೂಡ ಕೋರ್ಟಿಗೆ ಬರಲೇಬೇಕಾಗತ್ತೆ. ನೀವ್ಯಾಕೆ ಆ ರೀತಿ ಯೋಚನೆ ಮಾಡ್ತಿದ್ದೀರಾ, ನೀವೇನಾದ ರೀತಿ ಯೋಚನೆ ಮಾಡಬೇಡಿ, ಯಾಕೆ ಅಷ್ಟೊಂದು ನೊಂದ್ಕೋತಿದ್ದೀರಾ ಅಂತ ಹೇಳ್ತಿದ್ರು. ಇಲ್ಲ, ಇದೇ ರೀತಿ ನಮ್ಮ ಕಡೆಯಲ್ಲೆಲ್ಲ ಮಾತಾಡ್ತಿದ್ದು, ಆದರೆ ಇವತ್ತು ನಾವು ಕೋರ್ಟಿಗೆ ಬರಬೇಕಾಯ್ತು, ತಪ್ಪೇ ಮಾಡದೆ ಈ ರೀತಿ ನಾನು ನನ್ನ ಮಗಳು ಕೋರ್ಟಿಗೆ ಬರೋದು ಎಷ್ಟು ಸಂಕಟ ಆಗುತ್ತೆ ಅಂತ ಗೊತ್ತಿದೆಯಾ ಅಂತ ಮಗದೊಮ್ಮೆ ಅಜ್ಜಿ ಹೇಳ್ತಿದ್ದಾರೆ. ಅದರ ನಡುವೆ ಇನ್ನೇನು ಮಾಡೋದು, ಸರಿ ಲೇಟ್ ಆಗ್ತದೆ, ತಡ ಆಗ್ತದೆ, ಕೋರ್ಟ್ ಒಳಗಡೆ ಹೋಗೋಣ ಅಂತ ಎಲ್ಲ ಹೋಗ್ತಿದ್ರೆ ಈ ಕಡೆ ಅಂಕಿತ್ ಹೋಗಬೇಕು. ಬಟ್ ಅಷ್ಟರಲ್ಲಿ ಲಕ್ಷ್ಮಿ ನಾನು ನೋಡ್ದಂಗೆ ಆಗ್ಬಿಡುತ್ತೆ ಅಂಕಿತ್ಗೆ. ಹಾಗಾಗಿ ಲಕ್ಷ್ಮಿನ ನೋಡೋ ಕಡೆ ಮುಂದಾಗ್ತಿದ್ದಾನೆ. ಈ ಕಡೆ ಅಂಕಿತ್ ಓಡಿ ಹೋಗ್ತಾನೆ, ಆದರೆ ಓಡಿ ಹೋದರೆ ಅದು ಲಕ್ಷ್ಮಿ ಅಲ್ಲ ಮತ್ಯಾರು ಅಂತ ಭಾಸವಾಗುತ್ತೆ. ನಂತರ ಈ ಕಡೆ ವಿಧಿ ಅಂಕಿತ್ ಬಾಯಿಲಿ ಅಂತ ಕರೀತಾಳೆ. ಈ ಕಡೆ ಅಂಕಿತ್ ಬಂದವನೇ, ನಾನು ಲಕ್ಷ್ಮಿ ಅದಕ್ಕೆ ನೋಡ್ದೆ ಅಂತಿದ್ರೆ ಏನು ತಲೆ ಕೆಟ್ಟಂಗೆ ಮಾತಾಡ್ತಿದ್ಯಲ್ಲ, ಲಕ್ಷ್ಮಿ ನೋಡಿದ್ಯಾ ನೀನು, ಆಗ್ಲೂ ಅಮ್ಮ ಕೀರ್ತಿ ನೋಡ್ದೆ ಅಂತಿದ್ರು, ಈಗ ನೀನು ಲಕ್ಷ್ಮಿ ನೋಡ್ದೆ ಅಂತಿದ್ರೆ ಏನಾಗಿದೆ ನಿಮಗೆಲ್ಲ ಅಂತ ವಿಧಿ ಕೂಡ ಪ್ರಶ್ನೆ ಮಾಡ್ತಿದ್ದಾಳೆ. ನಿಜವಾಗ್ಲೂ ವಿಧಿ, ನಾನು ಹೇಳ್ತಿರೋದು ನಿಜ, ನಾನು ಅದಕ್ಕೆ ನೋಡಿದ ನಿಜ, ಆದರೆ ಹೋದರೆ ಅವ್ರಿಗೆ ಬೇರೆ ಯಾರು ಆಗಿದ್ರು, ಆದರೆ ಖಂಡಿತ ನಾನು ಅದಕ್ಕೆ ನೋಡಿದೆ ಅಂತ ಅಂಕಿತ್ ಹೇಳ್ತಿದ್ದಾನೆ. ನಾವು ಯಾವಾಗಲೂ ಕೂಡ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರೆ, ಮನಸ್ಸು ಕಚ್ಕೊಂಡಿದ್ರೆ ಇದೇ ರೀತಿ ನಮಗೆ ಅವ್ರನ್ನೇ ನೋಡಿದಾಗ ಭಾಸ ಆಗುತ್ತೆ. ನಿನಗೂ ಕೂಡ ಹಾಗೆ ಆಗಿದೆ, ಒಳ್ಳೆ ತಲೆ ಕೆಟ್ಟೋನಾಗ್ಬೇಡ, ಒಳಗಡೆ ಬಾ ಅಂತ ಹೇಳ್ತಿದ್ದಾರೆ. ಅದರ ನಡುವೆ ಈ ಕಡೆ ಕಾವೇರಿ ಅವ್ರ ಜೊತೆ ಲಾಯರ್ ಜೊತೆ ಬರ್ತಿದ್ರೆ, ಕೀರ್ತಿ, ಸುಪ್ರೀತಾ ಹಾಗೆ ಕಾರುಣ್ಯ ಅವ್ರ ಜೊತೆ ಲಾಯರ್ ಜೊತೆ ಬರ್ತಿದ್ದಾರೆ. ಈ ಕಡೆ ಕಾವೇರಿ ಅವ್ರಿಗೆ ಅವ್ರ ಕಡೆ ಸೌದಾಮಿನಿ ಲಾಯರ್ ನೋಡಿ, ಕಾವೇರಿ ಅವರ ಕೀರ್ತಿ ಪರ ಇರೋ ಲಾಯರ್ ಅಂದರೆ ನಿಮ್ಮ ಅಪೋಸಿಟ್ ಲಾಯರ್ ಸಾಮಾನ್ಯ ಲಾಯರ್ ಅಲ್ಲ, ತುಂಬಾ ಡೇಂಜರಸ್ ಮನುಷ್ಯ, ಎಲ್ಲವನ್ನ ಕೂಡ ಉಲ್ಟಾ ಮಾಡಿಬಿಡ್ತಾರೆ, ಪಾಯಿಂಟ್ ಟು ಪಾಯಿಂಟ್ ಪ್ರಶ್ನೆ ಮಾಡ್ತಾರೆ, ನೀವು ಪಾಯಿಂಟ್ ಟು ಪಾಯಿಂಟ್ ಯೋಚನೆ ಮಾಡಿ ಉತ್ತರ ಕೊಡಬೇಕಾಗುತ್ತೆ. ಪಾರ್ಥ ಸಾರಥಿ ಅಂತ ಅಂತೆಂಥ ಲಾಯರ್ ಅಲ್ಲ ಅಂತ ಹೇಳಿ ಅವ್ರ ಬಗ್ಗೆ ಹೊಗಳುತ್ತಿದ್ದಾರೆ. ಈ ಕಡೆ ಕಾವೇರಿ ಹೆದರ್ಕೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಹೆದರ್ಕೋಬೇಡಿ, ಪಾಯಿಂಟ್ ಟು ಪಾಯಿಂಟ್ ಯೋಚನೆ ಮಾಡಿ ಅಂತ ಹೇಳ್ತಿದ್ದೀನಿ, ನಾನಿದ್ದೀನಿ, ನಾನು ನಿಮ್ಮನ್ನ ಕೇಸಿಂದ ಬಚಾವ್ ಮಾಡ್ತೀನಿ, ಎಲ್ಲ ನಾನು ನೋಡ್ಕೋತೀನಿ, ಬಟ್ ಹುಷಾರಾಗಿ ಕೇಳೋ ಪಾಯಿಂಟ್ಸ್ಗಳಿಗೆ ಕರೆಕ್ಟಾಗಿ ಉತ್ತರ ಯೋಚನೆ ಮಾಡಿ ಕೊಡಿ ಅಂತ ಹೇಳ್ತಾರೆ. ಅದರ ನಡುವೆ ಫೈನಲಿ ಸೌದಾಮಿನಿ ಲಾಯರ್ ಮುಂದೆ ಕೀರ್ತಿ ಲಾಯರ್ ಎಲ್ಲರೂ ಕೂಡ ಬಂದೇ ಬಿಡ್ತಾರೆ. ಸೌದಾಮಿನಿ ಅವ್ರನ್ನ ನೋಡ್ತಿದ್ದಾಗ ಈ ಕಡೆ ಕೈ ಮುಗಿಯೋಕೆ ಮುಂದಾಗ್ತಾರೆ ಪಾರ್ಥ ಸಾರಥಿ. ಈ ಕಡೆ ಕಾವೇರಿ ಅವರು ಸುಪ್ರೀತಾನ ನೋಡಿದ್ದೆ, ಏನೇ ಸುಪ್ರೀತಾ ನೀನು ನಿಮ್ಮ ಅತ್ತಿಗೆ ವಿರುದ್ಧ ನಿಂತಿರೋರ ಜೊತೆ ನಿಂತ್ಕೊಂಡಿದ್ಯಲ್ಲ, ನಾಚಿಕೆ ಆಗೋದಿಲ್ವ, ನಿಮ್ಮ ಅತ್ತಿಗೆ ವಿರುದ್ಧವಾಗಿ ಈ ರೀತಿ ಹೋರಾಟ ಮಾಡ್ತಿದ್ಯಲ್ಲ ಅಂತ ಸುಪ್ರೀತಾ ಮೇಲೆ ಹರಿಯಾಯ್ತಿದ್ದಾರೆ ಈ ಕಡೆ ಕಾವೇರಿಯವರು. ನಂತರ ಈ ಕಡೆ ಸೌದಾಮಿನಿ ಲಾಯರ್ ಸೀನಿಯರ್ ಅವ್ರಿಗೆ ನಮಸ್ಕಾರ ಅಂತ ಹೇಳಿ ಪಾರ್ಥ ಸಾರಥಿ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ. ಜೊತೆಗೆ ನಿಮ್ಮ ಮಗದೊಮ್ಮೆ ಭೇಟಿ ಆಗ್ತದೆ ಅಂತ ಹೇಳ್ತಿದ್ರೆ ಈ ಕಡೆ ಹೌದು, ಮಗದೊಮ್ಮೆ ಭೇಟಿ ಆಗ್ತದೆ, ಈ ಬಾರಿ ಕೂಡ ನಿಮಗೆ ಸೋಲಾಗತ್ತೆ, ಈಗಲೇ ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾ ಇದ್ದೀನಿ ಅಂತ ಸೌದಾಮಿನಿ ಹೇಳ್ತಾರೆ. ಹೌದಾ, ಕೇಸ್ನೆಲ್ಲ ನೀವೇ ಡಿಸೈಡ್ ಮಾಡಿ ಹೋಗಿದ್ರೆ ಕೋರ್ಟ್ ತನಕ ಯಾಕೆ ಬರಬೇಕಾಗಿತ್ತು, ಮನೆಯಲ್ಲಿ ಸೌದಾಮಿನಿ ನಿಲಯದಲ್ಲೇ ಎಲ್ಲನೂ ಕೂಡ ಡಿಸೈಡ್ ಮಾಡ್ಬೋದಿತ್ತಲ್ವ ಅಂತ ಹೇಳ್ತಿದ್ದಾರೆ. ನೋಡಿ, ನಾನು ಬಂದಮೇಲೆ ಸತ್ಯ ಸುಳ್ಳಿನ ನಡುವಿನ ಯುದ್ಧ ಶುರುವಾಗಿದೆ, ಸತ್ಯ ಸುಳ್ಳಿನ ನಡುವಿನ ಫೈಟ್ ಇದು, ಇದರಲ್ಲಿ ಗೆಲ್ಲೋದು ಪಾರ್ಥ ಸಾರಥಿನೇ ಅಂತ ನಾನೆಲ್ಲ ಬಿಲ್ಡಪ್ ಕೊಡಲ್ಲಪ್ಪ, ನನಗೆ ಸತ್ಯ ಗೆದ್ರೇ ಸಾಕು ಅಂತ ಹೇಳ್ತಾರೆ. ತದನಂತರ ಕೋರ್ಟ್ಗೆ ಎಂಟ್ರಿ ಕೊಡ್ತಾರೆ, ಎಲ್ಲರೂ ಕೂಡ ಜಡ್ಜ್ ಕೂಡ ಆಗಮಿಸಿದ್ದಾರೆ. ಆಲ್ರೆಡಿ ಕಾವೇರಿಯವರು ಕಟಕಟ ಮೇಲೆ ನಿಂತ್ಕೋತಾರೆ. ನಂತರ ಈ ಕಡೆ ಇಬ್ಬರು ಲಾಯರ್ ಕೂಡ ನಾವು ಯಾರ ಪರ ಅಂತ ಹೇಳ್ತಾರೆ. ತದನಂತರ ವಾದ ಶುರು ಮಾಡ್ಬೋದು ಅಂತ ಜಡ್ಜ್ ಹೇಳಿದ್ದಕ್ಕೆ ನಾನು ಇವತ್ತು ಸೌದಾಮಿನಿ ಅವರು ಎಷ್ಟು ದಿನಗಳಾದ ಮೇಲೆ ಕಮ್ ಬ್ಯಾಕ್ ಮಾಡಿದ್ದಾರೆ, ಯಾವತ್ತಿದ್ರು
ಹೆಣ್ಮಕ್ಳೇ ಅಲ್ವಾ, ಹೆಣ್ಮಕ್ಳೇ ಮೊದಲಿರಲಿ, ಅವರೇ ವಾದ ಶುರು ಮಾಡಲಿ ಅಂತ ಹೇಳ್ತಿದ್ದಾರೆ. ಯಾವಾಗಲೂ ಇದೇ ರೀತಿ ಅಲ್ವಾ, ಏನಾದರೂ ಕೌಂಟರ್ ಕೊಡ್ತಾನೆ ಇರ್ತೀರಾ ಅಲ್ವಾ ಪಾರ್ಥಸಾರಥಿ ಅಂತ ಜಡ್ಜ್ ಕೂಡ ಹೇಳ್ತಿದ್ದಾರೆ. ಸರಿ ಅಂತ ಹೇಳಿ ಸೌದಾಮಿನಿಯವರು ನಾನು ಕಾವೇರಿಯವ್ರ ಪರ ನಿಂತ್ಕೊಂಡಿದ್ದೀನಿ, ಕಾವೇರಿಯವ್ರ ಮೇಲೆ ಕಿಡ್ನಾಪಿಂಗ್ ಕೇಸ್, ಹಾಗೆ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಫೈಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ತುಂಬ ಡೀಟೇಲಾಗಿ ಹೇಳ್ತಾ ಇದ್ದಾರೆ ಅಂತ ಅಲ್ಲೂ ಕೂಡ ಸೌದಾಮಿನಿ ಕಾಲು ಎಳಿತಿದ್ದಾರೆ ಪಾರ್ಥಸಾರಥಿ. ತದನಂತರ ನಾನು ಮೊದಲನೇದಾಗಿ ಇನ್ವೆಸ್ಟಿಗೇಷನ್ ಆಫೀಸನ್ನು ಕರಿಬೇಕು ಅಂದ್ಕೊಂಡಿದ್ದೀನಿ, ಯಾಕಂದರೆ ಈ ಒಂದರಲ್ಲಿ ತುಂಬಾ ಲೋಪದೋಷಗಳಿದೆ ಅಂತ ಹೇಳ್ತಿದ್ದಾರೆ. ಇನ್ವೆಸ್ಟಿಗೇಷನ್ ಆಫೀಸರ್ ಕೂಡ ಬರ್ತಾರೆ, ಕಟಕಟೆ ಹತ್ತಿದ್ದಾರೆ. ಈ ಕಡೆ ಏನು ಕಂಪ್ಲೇಂಟ್ ಬಂತು, ಯಾರಿಂದ ಬಂತು, ಯಾರನ್ನ ಅರೆಸ್ಟ್ ಮಾಡಿದ್ರೆ, ಏನೇನು ಕಲೆಕ್ಟ್ ಮಾಡ್ಕೊಂಡಿದ್ರೆ ಸಾಕ್ಷಿಗಳನ್ನ ಎಲ್ಲವನ್ನ ಕೂಡ ಕೇಳಿದಾಗ ಕೀರ್ತಿ ಕಿಡ್ನಾಪ್ ಆಗಿದೆ, ಅಟೆಂಪ್ಟ್ ಟು ಮರ್ಡರ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟರು. ಹಾಗಾಗಿ ನಾವು ಎಲ್ಲವನ್ನ ಕೂಡ ಮರ್ಜರ್ ಮಾಡಿದ್ವಿ, ಎಲ್ಲವನ್ನ ಕೂಡ ಮಾಡಿದ್ಮೇಲೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಕಾರಂಜಿ ಬೆಟ್ಟದಲ್ಲಿರ್ತಾರೆ, ಅವರೇ ಅಲ್ಲೇ ಘಟನೆ ನಡೆದಿದ್ದು, ಅವರು ಸಾಕ್ಷಿಯಾಗಿದ್ದಾರೆ, ಅವರು ಬಂದು ಹೇಳಿದರು. ತದನಂತರ ನಾವು ಈ ಒಂದು ಅರೆಸ್ಟ್ ಎಲ್ಲನೂ ಕೂಡ ಮಾಡಿದ್ವಿ ಅಂತ ಹೇಳ್ತಾರೆ. ನಾನು ಬೆಟ್ಟದ ಮೇಲಿನ ಮಹಾದೇವಯ್ಯನ ಸಾಕ್ಷಿಗೆ ಕರಿಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಈ ಕಡೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಬರ್ತಾರೆ. ಹೌದು, ಈಕೆನೆ ಆ ಕೀರ್ತಿ ಅನ್ನೋ ಹುಡುಗಿನ ಬೆಟ್ಟದಿಂದ ತಳ್ಳಿಬಿಟ್ರು, ನನ್ನ ಕಣ್ಣಾರೆ ನಾನೇ ನೋಡಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಅವರು ಮಾನಸಿಕವಾಗಿ ಅಷ್ಟೊಂದು ಅಸ್ವಸ್ಥರಲ್ಲ ಅನ್ನೋದನ್ನು ಇಲ್ಲಿ ಜಡ್ಜ್ ಮನದಟ್ಟು ಮಾಡ್ತಿದ್ದಾರೆ ಸೌದಾಮಿನಿ. ತದನಂತರ ಅದನ್ನು ಪ್ರೂವ್ ಮಾಡೋದಕ್ಕೋಸ್ಕರ ಅಲ್ಲಿ ಒಂದು ಅಂಗಡಿ ಇರುತ್ತೆ, ಅವ್ರನ್ನ ಕರೆಸದೆ ಬೆಟ್ಟದ ಮೇಲಿನ ಮಹಾದೇವಯ್ಯ ಹೇಗೆ ಅಂತ ಕೇಳ್ತಿದ್ದಾರೆ. ಅವರು ಈಗ ಒಂದು ರೀತಿ ಅಂದರೆ ಮಗದೊಮ್ಮೆ ಇನ್ನೊಂದು ರೀತಿ ಅಂತಾರೆ, ಯಾವಾಗ ಏನು ಮಾತಾಡ್ತೀನಿ ಅಂತಾನೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ತದನಂತರ ಸೌದಾಮಿನಿ ಲಾಯರ್ ನೋಡಿದ್ರೆ ಇಂಥವನ್ನ ಸಾಕ್ಷಿ ಇಟ್ಕೊಂಡು ಈ ರೀತಿ ನಮ್ಮ ಕಕ್ಷಿದಾರರು ತಪ್ಪು ಮಾಡಿದ್ದಾರೆ ಅಂತ ಹೇಗೆ ನಾವು ಹೇಳೋಕ್ಕಾಗುತ್ತೆ, ಅವ್ರ ಮೈಂಡೇ ಸ್ಥಿಮಿತದಲ್ಲಿಲ್ಲ ಅಂತ ಹೇಳ್ತಿದ್ದಾರೆ. ನಂದು ಮುಗಿತು ಅಂತ ಹೇಳಿ ಕೂತ್ಕೊತಿದ್ದಾಗ ಈ ಕಡೆ ಪಾರ್ಥಸಾರಥಿ ಎದ್ದು ನಿಂತ್ಕೋತಾರೆ. ಪಾಪ ತುಂಬ ಅರ್ಜೆಂಟಾಗಿ ಕೇಸ್ ಮುಗಿಸೋದ್ರಲ್ಲಿದ್ದಾರೆ ಅಲ್ವಾ ನಮ್ಮ ಮೇಡಮು, ಅದಕ್ಕೋಸ್ಕರ ಏನು ಫಾಸ್ಟಾಗಿ ಮಾಡ್ತಿದ್ದಾರೆ. ಹಾಗಿದ್ರೆ ನಾವು ನಮ್ಮ ಕ್ಲೈಂಟ್ ಪರ ಮಾತುಕತೆ ಮುಂದುವರಿಸ್ಬೋದಲ್ವ, ನಾನು ಕೂಡ ಕೀರ್ತಿ ಪರ ಲಾಯರ್ ಆಗಿದ್ದೀನಿ ಅಂತ ಹೇಳಿದೆ. ಈ ಕಡೆ ಅಂಗಡಿಯವ್ರನ್ನ ಈ ಕಡೆ ಕರೀತಿದ್ದಾರೆ. ಈ ಕಡೆ ಅಂಗಡಿಯವನ್ನ ಕರೆದಿದ್ದೆ, ಏನಪ್ಪ ಈ ಮನುಷ್ಯ ಬರೀ ಅಂಗಡಿಯವನ್ನೇ ಕರೆದು ವಿಚಾರಿಸ್ತಿದ್ದಾನಲ್ಲ ಅಂತ ಕಾವೇರಿಯವರು ಅನ್ಕೋತಿದ್ದಾರೆ. ಈ ಕಡೆ ಅಂಗಡಿಯವನ್ನ ಕರೆದಿದ್ದ, ಈ ಕಡೆ ಬೆಟ್ಟದ ಮೇಲಿನ ಮಹಾದೇವಯ್ಯ ನಿಮಗೆ ಗೊತ್ತಾ ಅಂದಾಗ, ಹೌದು ಅಲ್ಲೇ ಇರ್ತಾರೆ ಅವರು ಅಂತ ಹೇಳ್ತಾರೆ. ಈಗ ಒಂದು 2 ವರ್ಷದಿಂದ ಒಂದು ಮಗು ಆ ಪಾಳು ಮನೆಯಲ್ಲಿ ಬೆಂಕಿ ಹತ್ಕೊಂಡು ಸತ್ತೋಗ್ತಿತ್ತಲ್ವ, ಆ ಮಗುನ ಕಾಪಾಡಿದ್ ಯಾರು ಅಂದಾಗ ಬೆಟ್ಟದ ಮೇಲಿನ ಮಹಾದೇವಯ್ಯನೇ ಬಂದು ನಮಗೆಲ್ಲ ಹೇಳಿದ್ರು. ಹಾಗಾಗಿ ಅವರಿಂದನೇ ಮಗು ಕಾಪಾಡಿದ್ದು ನಾವೆಲ್ಲ. ತುಂಬ ಇಂಥ ಒಂದು ಕೆಲಸಗಳನ್ನ ಇವರು ಮಾಡಿದ್ದಾರೆ, ಇವರಿಂದ ತುಂಬ ಒಳ್ಳೇದು ಕೂಡ ಆಗಿದೆ ಅಂತ ಹೇಳ್ತಾರೆ. ನಂತರ ಅವ್ರನ್ನ ಕಳಿಸ್ಕೊಡ್ತಾರೆ. ನೋಡಿದ್ರ ಮನುಷ್ಯನ ರೂಪ ಗುಣ, ವ್ಯಕ್ತಿ ಹೇಗಿದ್ದಾನೆ, ಮೇಲ್ನೋಟಕ್ಕೆ ಹೇಗೆ ಕಾಣಿಸ್ತಾನೆ, ಅವನ ಮೈಂಡ್ ಸೆಟ್ ಹೇಗಿದೆ ಅನ್ನೋದ್ರ ಮೇಲೆಲ್ಲ ಡಿಸೈಡ್ ಮಾಡೋದು, ಸತ್ಯತೆಗಳ ನಡುವೆ ಡಿಸೈಡ್ ಮಾಡಬೇಕಾಗುತ್ತೆ. ಈ ವ್ಯಕ್ತಿಗೆ ಮಾನಸಿಕ ಸ್ಥಿತಿ ಸರಿ ಇಲ್ಲ ಅಂದಿದ್ರೆ ಅಂಥ ಕೆಲಸ ಎಲ್ಲ ಹೇಗೆ ಮಾಡೋಕ್ಕಾಗುತ್ತೆ. ಖಂಡಿತವಾಗ್ಲೂ ಅವರು ಮಾನಸಿಕವಾಗಿ ಸರಿಯಾಗಿ ಇದ್ದಾರೆ, ಅವ್ರಿಗೆ ಯಾವುದೇ ರೀತಿ ಮಾನಸಿಕ ಕಾಯಿಲೆ ಕೂಡ ಇಲ್ಲ ಅನ್ನೋದನ್ನ ಸಾಬೀತುಪಡಿಸ್ತಿದ್ದಾರೆ. ಜೊತೆಗೆ ಅವರು ದೈವ ರೂಪ ಆಗಿದ್ರೆ ಇವರು ದೆವ್ವದ ಸ್ವರೂಪ ರಾಕ್ಷಸಿ ರೂಪ ಆಗಿರ್ಬೋದಲ್ವಾ. ಕಾವೇರಿ ಅಂದ ತಕ್ಷಣ ಈ ಕಡೆ ಅವ್ರ ಕಡೆ ಲಾಯರ್ ನಮ್ಮ ಕಕ್ಷಿದಾರನ ರಾಕ್ಷಸಿ ಅಂತ ಯಾಕೆ ಕರೀತಾರೆ ಅಂತ ರೆಬಲ್ ಆದರೆ, ಆ ಕಡೆ ವೈಷ್ಣವ್ ನಮ್ಮಮ್ಮನ ರಾಕ್ಷಸಿ ಅಂತ ಕರಿಬೇಡಿ ಅಂತ ಅಲ್ಲಿ ರೆಬಲ್ ಆಗ್ತಾರೆ. ಜಡ್ಜ್ ಈ ರೀತಿ ನಿಂತ್ಕೊಂಡು ಮಾತನಾಡಬಾರ್ದು ಅಂತ ಹೇಳಿಲ್ವಾ ಅಂತ ವೈಷ್ಣವ್ ಮೇಲೆ ಖಂಡಕ ಹಾರ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಫೈನಲಿ ಕಾವೇರಿ ಮುಂದೆ ಕೀರ್ತಿಯ ಲಾಯರ್ನ ಪ್ರಶ್ನೆಗಳ ಸುರಿಮಳೆಗೆ ಕಾವೇರಿ ಹಾಗೆ ಕೊಚ್ಚಿ ಹೋಗ್ತಿದ್ದಾರೆ. ಈ ಕಡೆ ಕೀರ್ತಿಯ ಲಾಯರ್ ಈ ಕಡೆ ಕಾವೇರಿನ ಬೆಂಡೆತ್ತೋಕೆ ಶುರು ಮಾಡ್ತಿದ್ದಾರೆ. ಫೈನಲಿ ಬೆಂಡೆತ್ತದಾಗೆ ಕಾವೇರಿ ತನ್ನ ಬಣ್ಣವನ್ನ ಕಳ್ಚಿಬಿಡ್ತಾರ. ಕಳಚೋಕ್ಕೂ ಮುನ್ನ ಈ ಕಡೆ ಲಕ್ಷ್ಮಿ ಎಂಟ್ರಿ ಆಗತ್ತಾ. ಫೈನಲಿ ಲಕ್ಷ್ಮಿ ಎಂಟ್ರಿ ಆಗದೆ ಇದ್ರೆ ಖಂಡಿತವಾಗ್ಲೂ ಈ ಒಂದು ಕೋರ್ಟಿನ ಕಟಕಟೆಯ ಕಥೆಯೇ ಮುಗಿಯೋದಿಲ್ಲ. ಕಟಕಟೆಯ ಕಥೆಗೆ ಒಂದು ಅಂತ್ಯ ಸಿಗಬೇಕು ಅಂದ್ರೆ ಲಕ್ಷ್ಮಿ ಎಂಟ್ರಿ ಆಗ್ಲೇಬೇಕಾಗತ್ತೆ. ಹಾಗಿದ್ರೆ ಹೇಗಿರುತ್ತೆ ಮುಂದಿನ ಸಂಚಿಕೆ, ಜಬರ್ದಸ್ತಾಗಿ ಖಂಡಿತ ಇರುತ್ತೆ. ಹೇಗಿರುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ